ರಾಮಾಯಣ ಕಥಾಮೃತಕ್ಕೆ ನಿಮಗೆಲ್ಲರಿಗೂ ಆದರದ ಸ್ವಾಗತ. ದಶರಥ ರಾಜನು ಮಾತು ಕೊಟ್ಟು ವಿಷ ಕಡಿದ ಸರ್ಪತರ ಆಗಿದ್ದಾನೆ. ಈಗ ಅವನಿಗೆ ಯಾವ ದಾರಿಯೂ ಕಾಣುತ್ತಿಲ್ಲ. ಶ್ರೀರಾಮನ ಕರೆಸಿ ಮುಂದೇನು ಮಾಡುತ್ತಾನೆ ಎಂದು ಈ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನ ಪೂರ್ತಿಯಾಗಿ ನೋಡುವ ಮೂಲಕ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡುವ ಮೂಲಕ ನಮ್ಮ ಹೊಸ ವಿಡಿಯೋದ ನೋಟಿಫಿಕೇಶನ್ ಅನ್ನ ಪಡೆಯಿರಿ. ಅಂತಃಪುರಕ್ಕೆ ಬಂದ ರಾಮನು ಮೊದಲಾಗಿ ತಂದೆಯ ಪಾದಗಳಿಗೆ ನಮಸ್ಕರಿಸಿ ಅನಂತರ ಕೈಗೆಗೂ ನಮಸ್ಕರಿಸಿದನು. ದೀನನಾಗಿದ್ದ ದಶರಥನು ರಾಮ ಎಂದು ಕೂಗಿ ದುಃಖದಿಂದ ಶ್ರೀರಾಮನನ್ನು ನೋಡಲಾರದೆ ಮಾತನಾಡಲು ಆಗದೆ ದುಃಖಿತನಾದನು. ರಾಮನಿಗೆ ತಂದೆಯ ಅಂತಹ ರೂಪವು ಅಪೂರ್ವವಾಗಿಯೂ ಭಯಂಕರವಾಗಿಯೂ ಕಂಡಿತು. ರಾಜನು ಕ್ಷಣ ಕ್ಷಣಕ್ಕೂ ನಿಟ್ಟುಸಿರು ಬಿಡುತ್ತಿದ್ದನು. ಮನಸ್ಸು ವ್ಯಥೆಯಿಂದ ತುಂಬಿತು. ರಾಜನು ಅಂತಹ ಶೋಕಕ್ಕೆ ಕಾರಣವನ್ನು ಚಿಂತಿಸುತ್ತಾ ತನ್ನ ತಂದೆಯು ಏನೊಂದು ಮಾತನಾಡದಿರಲು ಇದಕ್ಕೆಲ್ಲ ಕಾರಣವೆಂದು ತಂದೆಯು ನನ್ನ ಮೇಲೆ ಕೋಪಗೊಂಡಿರುವನೆಂದು ಕೇಳಿದನು. ರಾಘವನು ಈ ರೀತಿ ಕೇಳಲು ಕೈಕೆಯು ನಿರ್ಭಯಲಾಗಿ ಸ್ವಾರ್ಥಿಯಾಗಿ ಸ್ವಲ್ಪವೂ ನಾಚಿಕೆ ಇಲ್ಲದೆ ಹೇಳಿದಳು, ರಾಮ, ರಾಜನಿಗೆ ಕೋಪವಾಗಲಿ ವ್ಯಸನನಾಗಲಿ ಯಾವುದೂ ಇಲ್ಲ. ಆದರೆ ಇವನ ಮನಸ್ಸಿನಲ್ಲಿರುವ ಒಂದು ವಿಷಯವನ್ನ ನಿನ್ನ ಭಯಕ್ಕಾಗಿ ಹೇಳುತ್ತಿಲ್ಲ. ಆದರೆ ರಾಜನು ನನಗೆ ಮಾತು ಕೊಟ್ಟಿರುವಂತೆ ನೀನು ಅವಶ್ಯಕವಾಗಿ ನಡೆಯುವೆನೆಂದು ಭರವಸೆ ಕೊಟ್ಟರೆ ಆಗ ತಿಳಿಸಬಹುದು. ನಿನ್ನ ತಂದೆಯು ಹಿಂದೆ ನಾನು ಮಾಡಿದ ಉಪಕಾರಕ್ಕೆ ಪುರಸ್ಕಾರವಾಗಿ ನನಗೆ ಕೊಟ್ಟಿದ್ದ 2 ವರಗಳನ್ನು ಈಗ ನಾನು ಕೇಳಿದೆ. ಅದನ್ನು ನಡೆಸಲು ಮನಸ್ಸಿಲ್ಲದೆ ಸಾಮಾನ್ಯ ಮನುಷ್ಯನಂತೆ ಪರಿತಪಿಸುತ್ತಿದ್ದಾನೆ. ಆದ್ದರಿಂದ ನಿನ್ನ ಕಾರಣದಿಂದ ನನ್ನ ಮೇಲೆ ಕೋಪಗೊಂಡಿರುವ ರಾಜನು ಸತ್ಯವನ್ನ ಪಾಲಿಸುವಂತೆ ಮಾಡುವುದು ನಿನ್ನ ಕರ್ತವ್ಯ. ರಾಜನು ಹೇಳಿದ ಮಾತನ್ನು ನೀನು ನಡೆಸುವುದಾಗಿ ಪ್ರತಿಜ್ಞೆ ಮಾಡು, ಅದನ್ನು ನಾನು ಹೇಳುವೆನು ಎಂದಳು. ಕೈಕೆಯ ಮಾತುಗಳನ್ನು ಕೇಳಿ ದುಃಖಗೊಂಡ ಶ್ರೀರಾಮನು ಹೇಳಿದನು, ದೇವಿ, ರಾಜನು ಹೇಳಿದ ಮಾತನ್ನ ನಡೆಸುವೆಯಾ ಎಂದು ನೀನು ನನ್ನನ್ನ ಕೇಳಬಾರದು. ತಂದೆಯು ಆಜ್ಞೆ ಮಾಡಿದರೆ ಬೆಂಕಿಯಲ್ಲಾದರೂ ಬೀಳುವೆನು, ವಿಷವನ್ನಾದರೂ ಕುಡಿಯುವೆನು, ಸಮುದ್ರದಲ್ಲಿ ಆದರೂ ಮುಳುಗಿ ಬಿಡುವೆನು. ನನಗೆ ಗುರುವಾಗಿ, ತಂದೆಯಾಗಿ, ರಾಜನಾಗಿ, ಹಿತೈಷಿಯಾಗಿಯೂ ಇರುವ ದಶರಥ ರಾಜನಿಂದ ಆಜ್ಞೆ ಮಾಡಲ್ಪಟ್ಟಂತೆ ನಡೆಯುವೆನು. ಪ್ರತಿಜ್ಞೆ ಮಾಡಿ ಹೇಳುವೆನು, ಆ ಕಾರ್ಯವನ್ನ ಮಾಡುತ್ತೇನೆ. ರಾಮ ದ್ಯುರ್ನಬಿ ಭಾಷತೆ, ರಾಮನು ಎಂದಿಗೂ 2 ಮಾತುಗಳನ್ನಾಡುವನಲ್ಲ ಎಂದನು. ಹೀಗೆ ಸತ್ಯಸಂಧನಾದ ಶ್ರೀರಾಮನು ಪ್ರತಿಜ್ಞೆ ಮಾಡಿದ ನಂತರ ಅನರ್ಹಲಾದ ಕೈಕೆಯು ಶ್ರೀರಾಮನನ್ನ ನೋಡಿ ಹೇಳಿದಳು, ವತ್ಸ ರಾಮನೇ, ಹಿಂದೆ ದೇವಾಸುರರಿಗೆ ಯುದ್ಧದ ನಡೆದಾಗ ನಿನ್ನ ತಂದೆಯು ದೇವತೆಗಳಿಗೆ ಸಹಾಯ ಮಾಡಲು ಹೋಗಿದ್ದರು. ಆಗ ನಾನು ಅವರ ಜೊತೆಯಲ್ಲಿದ್ದೆ. ಶಂಭಾಸುರರೊಡನೆ ಯುದ್ಧ ಮಾಡುತ್ತಿರುವಾಗ ರಾಜನ ದೇಹದಲ್ಲಿ ನಾಟಿಕೊಂಡಿದ್ದ ಬಾಣಗಳನ್ನೆಲ್ಲ ಕಿತ್ತು ಕಾಪಾಡಿದೆನು. ನಾನು ಇವನನ್ನ ಅಪಾಯವಿಲ್ಲದ ಸ್ಥಳಕ್ಕೆ ಕರೆದುಕೊಂಡು ಹೋಗಿ ಉಪಚರಿಸಿದೆನು. ಆದ್ದರಿಂದ ಸುಪ್ರೀತನಾಗಿದ್ದ ರಾಜನು ನನಗೆ 2 ವರಗಳನ್ನು ಕೊಟ್ಟನು. ಆ ವರಗಳನ್ನು ನಾನು ಈಗ ಯಾಚಿಸಿದ್ದೇನೆ. ಮೊದಲನೆಯ ವರದಿಂದ ಭರತನಿಗೆ ಪಟ್ಟಾಭಿಷೇಕವನ್ನು, 2ನೆಯ ವರದಿಂದ ನೀನು ಈಗಲೇ ದಂಡಕಾರಣ್ಯಕ್ಕೆ ಹೊರಟು ಹೋಗಬೇಕೆಂದು ಕೇಳಿದೆನು. ಈಗ ನಿನ್ನ ತಂದೆಯನ್ನು ಸತ್ಯ ಪ್ರತಿಜ್ಞನಾಗಿ ಮಾಡಬೇಕೆಂಬ ಅಭಿಲಾಷೆ ನಿನಗೆ ಇದ್ದರೆ ನನ್ನ ಮಾತನ್ನ ಕೇಳು. ನಿನ್ನ ಪಟ್ಟಾಭಿಷೇಕಕ್ಕಾಗಿ ಸಿದ್ಧವಾಗಿರುವ ಅಭಿಷೇಕ ಸಾಮಗ್ರಿಗಳಿಂದಲೇ ಭರತನಿಗೆ ಪಟ್ಟಾಭಿಷೇಕವಾಗಬೇಕು. ನೀನು ಪಟ್ಟಾಭಿಷೇಕವನ್ನ ತ್ಯಜಿಸಿ ನಾರು ಮಡಿ ಜಟೆ ಧರಿಸಿ 14 ವರ್ಷ ಕಾಲ ದಂಡಾಕಾರಣ್ಯದಲ್ಲಿ ವಾಸ ಮಾಡಬೇಕು. ನಿನ್ನಲ್ಲಿ ಅತ್ಯಂತ ದಯವುಳ್ಳ ರಾಜನು ಶೋಕದಿಂದಾಗಿ ನಿನ್ನನ್ನು ನೋಡಲು ಕೂಡ ಅಸಮರ್ಥನಾಗಿದ್ದಾನೆ. ದಶರಥನ ಈ ಮಾತುಗಳನ್ನ ಪಾಲಿಸು, ಸತ್ಯಪಾಲನೆಯಿಂದ ರಾಜನ ಹೆಸರನ್ನ ಉಳಿಸು ಎಂದಳು. ಶತ್ರು ನಾಶಕನಾದ ಶ್ರೀರಾಮನು ಮರಣ ಸಮಾನವಾದ ಕೈಕೆಯ ಮಾತುಗಳನ್ನ ಕೇಳಿಯೂ ದುಃಖಗೊಳ್ಳಲಿಲ್ಲ. ಹಾಗೆ ಕೈಕೆಗೆ ಹೇಳಿದನು, ತಾಯೇ, ಇಷ್ಟು ಅಲ್ಪ ವಿಚಾರಕ್ಕೆ ವ್ಯಸನವೇಕೆ? ಈ ರಾಜ್ಯವನ್ನು ಭರತನೇ ಅನುಭವಿಸಲಿ. ನಾನು ಜಟಾಧಾರಿಯಾಗಿ ಅರಣ್ಯಕ್ಕೆ ಹೋಗುತ್ತೇನೆ. ಆದರೆ ತಂದೆಯು ನನ್ನೊಡನೆ ಮಾತನಾಡದಿರಲು ಕಾರಣವೇನು? ರಾಜನು ನನ್ನ ಹಿತಚಿಂತಕನು. ತಂದೆ ತಾಯಿಗಳಾದ ನಿಮ್ಮ ಮನಸ್ಸನ್ನ ಸಂತೋಷಪಡಿಸುವುದಕ್ಕಿಂತ ನನಗೆ ಉತ್ತಮ ಧರ್ಮ ಬೇರೆ ಇಲ್ಲ. ಆದರೆ ಭರತನಿಗೆ ರಾಜಾಭಿಷೇಕ ಮಾಡಬೇಕೆಂಬ ವಿಷಯವನ್ನ ತಂದೆಯು ತನ್ನ ಬಾಯಿಯಿಂದಲೇ ತಿಳಿಸದೆ ಇರುವುದು ನನ್ನ ಹೃದಯಕ್ಕೆ ದುಃಖವನ್ನು ಉಂಟು ಮಾಡಿದೆ. ನನ್ನೊಡನೆ ಹುಟ್ಟಿದ ಭರತನಲ್ಲಿ ನನಗೆ ಭೇದ ಭಾವ ಉಂಟೆ. ನಿನ್ನ ಪಿತ್ರಾರ್ಥವಾಗಿ ನಾನೇ ಭರತನಿಗೆ ರಾಜ್ಯವನ್ನ ಕೊಡುತ್ತಿದ್ದೆ. ಪ್ರತಿಜ್ಞೆಯ ಪಾಲನೆಗಾಗಿ ರಾಜನೇ ನನ್ನನ್ನ ವನವಾಸಕ್ಕೆ ಪ್ರಚೋದಿಸಿರುತ್ತಾನೆ ಎಂದಾದರೆ ನಾನು ಅವನ ಆಜ್ಞೆಯನ್ನ ನೆರವೇರಿಸದೇ ಇರುವೆನೆ. ಆದರೂ ನನ್ನ ತಂದೆಯು ಆ ದುಃಖದ ಕಾರಣವನ್ನ ತಿಳಿದು ಅವನನ್ನ ಸಂತೈಸು. ರಾಜನ ಆಜ್ಞೆಯಂತೆ ರಾಜಭಟರು ಶೀಘ್ರವಾಗಿ ಓಡುವ ಕುದುರೆಗಳ ಮೇಲೆ ಹೋಗಿ ಭರತನನ್ನ ಅವನನ್ನ ಸೋದರ ಮಾವನ ಮನೆಯಿಂದ ಕರೆತರಲಿ. 2ನೆಯ ವರದ ಸಲುವಾಗಿ ನಾನು ಈಗಲೇ ಕಾಡಿಗೆ ಹೊರಡುತ್ತೇನೆ ಎಂದನು. ಶ್ರೀರಾಮನ ಮಾತನ್ನು ಕೇಳಿ ಕೈಕೆಗೆ ಸಂತೋಷವಾಯಿತು. ಖಂಡಿತವಾಗಿಯೂ ಶ್ರೀರಾಮನು ಕಾಡಿಗೆ ಹೋಗುವನೆಂದು ವಿಶ್ವಾಸ ಉಂಟಾಯಿತು. ರಾಮ, ಆಗಲಿ, ಈಗಲೇ ಭರತನನ್ನ ಕರೆತರಲು ಭಟರು ಹೋಗುತ್ತಾರೆ. ನೀನು ನಿನ್ನ ಪ್ರತಿಜ್ಞೆಯಂತೆ ಕಾಡಿಗೆ ಹೋಗಲು ತಡ ಮಾಡಬೇಡ. ರಾಜನು ನಾಚಿಕೆಗೊಂಡು ನಿನ್ನೊಡನೆ ಮಾತನಾಡುತ್ತಿಲ್ಲ. ನೀನು ಅಯೋಧ್ಯೆಯನ್ನ ಬಿಟ್ಟು ಕಾಡಿಗೆ ಹೋಗುವವರೆಗೂ ರಾಜನು ಸ್ನಾನವನ್ನಾಗಲಿ ಊಟವನ್ನಾಗಲಿ ಮಾಡುವುದಿಲ್ಲ ಎಂದಳು. ಕೈಕೆಯ ಮಾತನ್ನ ಕೇಳಿ ಅದುವರೆಗೂ ಮೌನಿಯಾಗಿದ್ದ ರಾಜನು ಆಹಾ ಕಷ್ಟವೇ ಎಂದು ಹೇಳಿ ಮಂಚದ ಮೇಲೆ ಮೂರ್ಛಿತನಾಗಿ ಬಿದ್ದನು. ಒಡನೆಯೇ ರಾಮನು ರಾಜನನ್ನ ಮೇಲಕ್ಕೆತ್ತಿ ಕುಳ್ಳಿರಿಸಿ ಉಪಚರಿಸಿದನು. ಕೈಕೆಗೆ ರಾಜನ ದುಸ್ಥಿತಿಯನ್ನ ನೋಡಿ ಕನಿಕರವು ಉಂಟಾಗಲಿಲ್ಲ.
ರಾಮನು ಸಾಧ್ಯವಾದಷ್ಟು ಬೇಗ ಅರಣ್ಯಕ್ಕೆ ಹೊರಟು ಹೋಗಬೇಕೆಂದೇ ಅವಳ ಆಶೆಯಾಗಿದ್ದು ರಾಮನನ್ನು ಕಾಡಿಗೆ ಹೊರಟು ಹೋಗುವಂತೆ ಪೀಡಿಸಿದಳು. ರಾಮನು ವ್ಯಥೆಯನ್ನ ತೋರಿಸದೆ ಕೈಕೇಯಿಗೆ ಹೇಳಿದನು, ದೇವಿ, ನನಗೆ ರಾಜ್ಯದಲ್ಲಿ ಆಸೆ ಇಲ್ಲ, ಲೋಕದಲ್ಲಿ ಬದುಕಬೇಕೆಂಬ ಆಸೆಯೂ ಇಲ್ಲ. ನನ್ನನ್ನು ಋಷಿಗಳಿಗೆ ಸಮಾನನೆಂದು, ಧರ್ಮದಲ್ಲಿ ಮಾತ್ರ ದೃಷ್ಟಿಯುಳ್ಳವನೆಂದು ತಿಳಿ. ನನ್ನ ತಂದೆಗೆ ಪ್ರಿಯವಾದ ಕಾರ್ಯವು ಯಾವುದಾದರೂ ಇದ್ದರೆ ಆ ಕಾರ್ಯವನ್ನ ನಾನು ನನ್ನ ಪ್ರಾಣವನ್ನ ಒತ್ತೆ ಇಟ್ಟಾದರೂ ಮಾಡಿ ತೀರುತ್ತೇನೆ. ಪೂಜ್ಯನಾದ ನನ್ನ ತಂದೆಯು ನನಗೆ ನೇರವಾಗಿ ಹೇಳಿದ್ದರು, ನಿನ್ನ ಮಾತಿನಂತೆಯೇ ನಿರ್ಜನವಾದ ಅರಣ್ಯದಲ್ಲಿ 16 ವರ್ಷಗಳನ್ನ ಕಳೆಯುವೆನು. ನಿನ್ನ ಮಾತನ್ನು ಎಂದಾದರೂ ನಾನು ತಿರಸ್ಕರಿಸುವೆನೆ. ನಿನ್ನ ಆಜ್ಞೆಯನ್ನು ಶಿರಸಾವಹಿಸಿ ಈಗಲೇ ಹೊರಡುವೆನು. ಆದರೆ ನನ್ನ ಹೆತ್ತ ತಾಯಿಯಾದ ಕೌಸಲ್ಯಗೆ ಈ ವಿಷಯವನ್ನು ತಿಳಿಸಿ ಅವಳ ಅನುಮತಿಯನ್ನು ಪಡೆದು ನನ್ನ ಪ್ರಿಯ ಪತ್ನಿಯಾದ ಸೀತೆಯನ್ನು ಸಮಾಧಾನಪಡಿಸಿ ಕಾಡಿಗೆ ಹೊರಡುವೆನು. ಭರತನು ರಾಜನಾದ ಮೇಲೆ ಧರ್ಮದಿಂದ ಪ್ರಜೆಗಳನ್ನು ಪಾಲಿಸುವುದರ ಜೊತೆಗೆ ವೃದ್ಧನಾದ ತಂದೆಗೆ ಶುಶ್ರೂಷೆಯನ್ನ ಮಾಡುವಂತೆ ನೋಡಿಕೊಳ್ಳುವುದು ನಿನ್ನ ಕರ್ತವ್ಯ. ರಾಮನ ಮಾತನ್ನ ಕೇಳಿ ದಶರಥನು ದುಃಖವು ಮತ್ತಷ್ಟು ಹೆಚ್ಚಿತು. ಧಾರೆ ಧಾರೆಯಾಗಿ ಕಣ್ಣೀರನ್ನ ಬಿಡುತ್ತಾ ಗಟ್ಟಿಯಾಗಿ ಅಳತೊಡಗಿದನು. ರಾಮನು ತಂದೆಯ ಕಾಲುಗಳಿಗೆ ನಮಸ್ಕರಿಸಿ ಕೈಕೇಯಿಗೆ ಪ್ರಣಾಮ ಮಾಡಿ ಅಂತಃಪುರದಿಂದ ಹೊರಗೆ ಬಂದು ತನ್ನ ಮಿತ್ರನನ್ನ ಕಂಡನು. ಲಕ್ಷ್ಮಣನು ಕಂಬನಿ ತುಂಬಿದ ಕಣ್ಣುಗಳಿಂದ ರಾಮನನ್ನ ಹಿಂಬಾಲಿಸಿದನು. ಶ್ರೀರಾಮನು ಅಂತಃಪುರದಿಂದ ಹೊರಗೆ ಬಂದು ಅಲ್ಲಿ ಅಭಿಷೇಕಕ್ಕಾಗಿ ಸಿದ್ಧಪಡಿಸಿದ ಸಾಮಗ್ರಿಗಳನ್ನು, ನೀರಿನ ಕಲಶಗಳನ್ನು ಪ್ರದಕ್ಷಿಣೆ ಮಾಡಿ ಅವುಗಳನ್ನು ಕಣ್ಣೆತ್ತಿಯೂ ನೋಡದೆ ಭರತನಿಗೆ ಶ್ರೇಯಸ್ಸನ್ನ ಮನದಲ್ಲೇ ಕೋರುತ್ತಾ ಹೋಗುತ್ತಿದ್ದನು. ಸ್ವಾಭಾವಿಕವಾದ ಆತನ ಮುಖಕಾಂತಿಯು ಮತ್ತಷ್ಟು ಜ್ವಾಲಿಸಿತು. ಮಹಾಯೋಗಿಯಂತೆ ಜಿತೇಂದ್ರನಾಗಿ ಗಂಭೀರ ಸ್ವಭಾವವನ್ನು ಹೊಂದಿದನು. ತನಗೆ ಉಪಚಾರಾರ್ಥವಾಗಿ ರಾಜಭಟರು ಹಿಡಿದುಕೊಂಡಿದ್ದ ಛತ್ರವನ್ನ, ಚಾಮರಗಳನ್ನು ಹಿಂದಕ್ಕೆ ಕಳುಹಿಸಿಬಿಟ್ಟನು. ತಾನು ಯಾವುದಕ್ಕೆ ದುಃಖ ಪಡೆದಿದ್ದರೂ ತನ್ನ ಪ್ರಜೆಗಳಿಗಾದ ವ್ಯಸನದ ಬಗ್ಗೆ ಚಿಂತಿಸುತ್ತಿದ್ದನು. ಹೀಗೆ ಆತ್ಮಬಲದಿಂದ ಕೂಡಿ ವ್ಯಸನಾಕಾರವಾದ ಈ ವಾರ್ತೆಯನ್ನ ತಾಯಿಗೆ ತಿಳಿಸಲು ಕೌಸಲ್ಯ ಅಂತಃಪುರವನ್ನ ಪ್ರವೇಶಿಸಿದನು. ರಾಮನ ಮುಖದಲ್ಲಿ ಯಾವ ವಿಧವಾದ ವಿಕಾರವೂ ಕಂಡು ಬರಲಿಲ್ಲ. ಅಲ್ಲಿ ಸುತ್ತಲೂ ನಿಂತಿದ್ದ ಜನರನ್ನ ಸವಿ ಮಾತುಗಳಿಂದ ಸಂತೈಸಿ ತಾಯಿಯ ಬಳಿಗೆ ಬಂದನು. ರಾಮನು ಈ ವಿಚಾರವನ್ನ ಕೌಸಲ್ಯಗೆ ಹೇಗೆ ತಿಳಿಸುತ್ತಾನೆ ಎಂಬುದನ್ನ ಮುಂದಿನ ಸಂಚಿಕೆಯಲ್ಲಿ ತಿಳಿದುಕೊಳ್ಳೋಣ. ರಾಮನ ಗುಣಗಾನವು ಬಹಳ ಅದ್ಭುತ. ಅದಕ್ಕಾಗಿಯೇ ಮರ್ಯಾದ ಪುರುಷೋತ್ತಮ ಅಂದುಕೊಳ್ಳುತ್ತಾನೆ ಶ್ರೀರಾಮಚಂದ್ರನು. ನಾವು ರಾಮನ ಅಭಿವ್ಯಕ್ತಿತ್ವವನ್ನು ಪಾಲಿಸಿಕೊಂಡು ನಡೆಯಬೇಕು. ಮನುಷ್ಯನ ಮನಸ್ಸು ಚಂಚಲವಾಗಿರುತ್ತದೆ. ಅದಕ್ಕೆ ನಾವು ಯಾವ ಆಸ್ಪದವನ್ನ ಕೊಡಬಾರದು. ಸನಾತನ ಧರ್ಮಕ್ಕೆ ದ್ರೋಹವನ್ನು ಬಗೆಯಬಾರದು ಎನ್ನುತ್ತಾ ಈ ಸಂಚಿಕೆಯನ್ನು ಮುಗಿಸುತ್ತಿದ್ದೇವೆ. ನಿಮಗೆಲ್ಲರಿಗೂ ಶುಭವಾಗಲಿ. ಶ್ರೀರಾಮಚಂದ್ರನು ನಿಮಗೆ ಒಳ್ಳೆಯದನ್ನ ಮಾಡಲಿ. ಜೈ ಹಿಂದ್, ಜೈ ಭಾರತ್ ಮಾತೆ.